ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಮೊನ್ನೆ ಹೈಕೋರ್ಟ್ದವರು ರಿಪೀಟರ್ಸ್ಗಳ ಪರವಾಗಿ 50% KCET ಮತ್ತು 50% ಬೋರ್ಡ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡಿ ರ್ಯಾಂಕಿಂಗನ್ನು ಅನೌನ್ಸ್ ಮಾಡಬೇಕು ಅಂಥೇಳಿ KE ಅವರಿಗೆ ಆದೇಶವನ್ನು ನೀಡಿತು. ಸೊ ಇದರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ನಿನ್ನೆ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳನ್ನ ಒಂದು ಮೀಟಿಂಗನ್ನು ಕರೆದಿದ್ದರು. ಸೊ ಅದರಲ್ಲಿ ರಶ್ಮಿ ಮೇಡಮ್ ಇರಬಹುದು ಅಥವಾ ಶಿಕ್ಷಣ ಇಲಾಖೆ ಆಯುಕ್ತರಾದಂತಹ ಪ್ರದೀಪ್ ಇರಬಹುದು. ಸೊ ಇವರೆಲ್ಲರೂ ಕಾನೂನು ತಜ್ಞರೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ಅವರು ತೆಗೆದುಕೊಂಡಿರುವಂಥ ಒಂದು ನಿರ್ಧಾರ ಏನಂತಂದರೆ, ಈ ಒಂದು ತೀರ್ಪಿನ ವಿರುದ್ಧ ನಾವು ಹೈಕೋರ್ಟ್ಗೆ ಮತ್ತೆ ಈ ಒಂದು ಕ್ವಶನನ್ನು ಹಾಕೋಣಂತೆ. ಈ ಒಂದು ತೀರ್ಪಿನ ವಿರುದ್ಧ ಹೈಕೋರ್ಟಲ್ಲಿ ಇನ್ನೊಂದು ಪಿಟಿಷನ್ನ ಹಾಕೋಣಂತೆ ಅಂಥೇಳಿ ಡಿಸೈಡನ್ನು ಮಾಡಿದ್ದಾರೆ. ಇದರ ಅನ್ವಯ KCET ರ್ಯಾಂಕ್ ಸದ್ಯದಲ್ಲಿ ಮತ್ತೆ ಚೇಂಜ್ ಮಾಡಿಬಿಟ್ಟು ಅನೌನ್ಸ್ ಮಾಡುವಂಥ ಚಾನ್ಸಸ್ಗಳು ಇನ್ನು 2-3 ದಿವಸದಲ್ಲಿ ಅಂತೂ ಕಾಣಿಸ್ತಾ ಇಲ್ಲ. ಮತ್ತೆ ಕೋರ್ಟಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ಸಾರಿ ಸರ್ಕಾರದ ಪರವಾಗಿ ಸರ್ಕಾರದ ಕಡೆಯಿಂದ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣಂತೆ ಇದು ಎಲ್ಲಿಗೆ ಹೋಗಿ ತಲುಪ್ತದ ಅಂಥೇಳಿ. ಇದಿಷ್ಟು ಇವತ್ತಿನ ಅಪ್ಡೇಟ್. ಮತ್ತೆ KCET ರ್ಯಾಂಕಿಂಗಿನ ಒಂದು ಪ್ರಾಬ್ಲಮ್ ಏನಿದೆ ಅಂದರೆ ರಿಪೀಟರ್ಸ್ಗಳು ಮತ್ತು ಫ್ರೆಷರ್ಸ್ದು, ಅದು ಹೈಕೋರ್ಟಿಗೆ ಮತ್ತೆ ಪಿಟಿಷನನ್ನು ಹಾಕ್ತಾ ಇದ್ದಾರೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.